ನೋಡ್ತಾ ಇರ್ಬೋದು ಈ ರೀತಿ ಊದಿನ ಕಡ್ಡಿಗಳನ್ನು ನಾವು ಮನೆಯಲ್ಲಿ ಪೂಜೆ ಆದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಎಲ್ಲ ಇರಬೇಕು, ಒಂಥರ ರಿಫ್ರೆಶ್ ಮೈಂಡ್ ಆಗಬೇಕು ನಮಗೆ ಅಂತೇಳಿ ಕಾಸ್ಟ್ಲಿ ಇರುವಂಥ ಊದಿನ ಕಡ್ಡಿಗಳನ್ನು ಇಷ್ಟಪಟ್ಟು ತೊಗೊಂಡು ಬರ್ತೀವಿ. ಬಟ್ ಆದರೆ ಇದನ್ನು ಯೂಸ್ ಮಾಡ್ತಾ ಈ ಪ್ಯಾಕೆಟ್ ಓಪನ್ ಮಾಡಿ ಇಟ್ಟ ತಕ್ಷಣ ಇದರಲ್ಲಿರ್ತಕ್ಕಂಥ ಸ್ಮೆಲ್ ಅಂದರೆ ಫ್ರಾಗ್ರೆನ್ಸ್ ಎಲ್ಲನೂ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಹೇಗೆ ನೀಟಾಗಿ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀರಿನ ಬಾಟಲ್ಗಳು ಕ್ಯಾಪ್ಗಳು ಒಡೆದೋದ್ರೆ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವಾ. ಸೊ ಈ ರೀತಿ ಒಂದು ವಾಟರ್ ಬಾಟಲ್ಸ್ಗಳಲ್ಲಿ ನಾವು ಈ ರೀತಿ ಊದಿನ ಕಡ್ಡಿಗಳನ್ನು ಹಾಕಿ ಇಡೋದ್ರಿಂದ ಇದು ಒಂದು ಸ್ವಲ್ಪ ತಂಪು ತಗಲಿದ್ರೂ ಕೂಡ ಊದಿನ ಕಡ್ಡಿ ಮೇಲೆ ಇರ್ತಕ್ಕಂಥ ಗಂಧ ಎಲ್ಲನೂ ಉದುರಿ ಬೀಳ್ತಾ ಇರುತ್ತೆ. ಸೊ ಆ ರೀತಿನೂ ಕೂಡ ಆಗೋದಿಲ್ಲ, ಇದರಲ್ಲಿ ಇರ್ತಕ್ಕಂಥ ಸ್ಮೆಲ್ ಕೂಡ ಹೋಗೋದಿಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ ಈ ಊದಿನ ಕಡ್ಡಿ. ಈ ಚಳಿಗಾಲದಲ್ಲಿ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಊದಿನ ಕಡ್ಡಿಗಳನ್ನು ಈ ಒಂದು ವಾಟರ್ ಬಾಟಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಊದಿನ ಕಡ್ಡಿ ಒಂದನ್ನು ಕೂಡ ಮುರಿಯೋದಿಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಓಕೆನಾ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆ.